ಎಲ್ಲ ಕುವೆಂಪು ಅವರು ಏನ್ ಹೇಳಿದ್ದಾರೆ? ಸರ್ವೋದಯ ಸರ್ವರಲ್ಲಿ, ಸರ್ವೋದಯ ಸರ್ವರಲ್ಲಿ. ಆದ್ರೆ ನೀವೇನ್ ಹೇಳ್ತೀರಿ? ಸಬ್ಕ ಸಾಥ್ ಸಬ್ಕ ವಿಕಾಸ್. ಯಾವುದು ಸತ್ಯ, ಯಾವುದು ಮಿಥ್ಯ ಜನಗಳಿಗೆ ಗೊತ್ತಾಗ್ಬೇಕಲ್ಲ. ಸಬ್ಕ ಸಾಥ್. ಆಮೇಲೆ ಯತ್ನಾಳ್ ಹೇಳ್ತಾರೆ, ಗಡ್ಡ ಬಿಟ್ಟಿರೋರು, ಬುರ್ಕಾ ಹಾಕಿರೋರು ಬರಬೇಡಿ ನಮ್ಮ ಆಫೀಸ್ಗೆ. ಸಬ್ಕ ಸಾಥ್ ಸಬ್ಕ ವಿಕಾಸ್, ಸಬ್ಕ ವಿಶ್ವಾಸ್. ಹೇಳೋದಕ್ಕೊಂದು ಮಾಡೋದಕ್ಕೊಂದು. ಏನು ಹೇಳ್ತೀವಿ ಅದರಂತೆ ನಡ್ಕೋಬೇಕು. ನಾವು ಏನು ಹೇಳಿದ್ದೀವಿ ಅದರಂತೆ ನಡ್ಕೊಂಡಿದ್ದೇವೆ. ಕೂತ್ಕೊಳ್ಳೀಗ ಅನಗತ್ಯವಾಗಿ ಮಾತಾಡಬೇಡಿ. ಹೇಳಿರೋ ಸುಳ್ಳ ನಿಜನ ಯಾಕೆ ಅವ್ರು ಈಲ್ಡಾಗಿ ಸುಮ್ಮನೆ ಮಾತಾಡ್ತಾರೆ? ಅನಗತ್ಯವಾಗಿ ಬಿಟ್ಟು ಬಿಡೋದಲ್ರಿ. ಪ್ರಚಾರಕ್ಕಾಗಿ ಯಾಕೆ ಮಾತಾಡ್ತಾ ನೀವೆಲ್ಲ ವಿರೋಧ ಪಕ್ಷ ನಾಯಕರು? ನಾವು ಏನು ಹೇಳ್ತೀವಿ, ಈಗ 2013ರಿಂದ 2018ವರೆಗೆ ನಾವು ಅಧಿಕಾರದಲ್ಲಿದ್ದು. ಆಮೇಲೆ ಜನ ನಮ್ಗೆ ಓಟ್ ಕೊಡ್ನಿಲ್ಲ, ನಾವು ವಿರೋಧ ಪಕ್ಷಕ್ಕೆ ಬಂದವು. ಅವ್ರಿಗೂ ಕೊಡ್ನಿಲ್ಲ, ಅವ್ರು ಏನೋ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದರು. ಮಾನ್ಯ ಅಧ್ಯಕ್ಷರೇ, ಇದಿದೆಯಲ್ಲ ಎಂತಿದು 165 ಭರವಸೆಗಳು ಕೊಟ್ಟಿದ್ದವು 2013ರಲ್ಲಿ ನಮ್ಮ ಪ್ರಣಾಳಿಕೆ ಮೂಲಕ. ಅದರಲ್ಲಿ 158 ಭರವಸೆಗಳನ್ನು ಈಡೇರಿಸ್ತಾವೆ. ಇವರು 2018ರಲ್ಲಿ ಅಂದರೆ ಬಿಜೆಪಿಯವರು ಆಗ ಅವರ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದು 600 ಭರವಸೆಗಳು. 600 ಭರವಸೆಗಳಲ್ಲಿ ನಾಟ್ ಇವನ್ 60 ಪ್ರಾಮಿಸಸ್ ದೇ ಹ್ಯಾವ್ ಇಂಪ್ಲಿಮೆಂಟೆಡ್. 3 ವರ್ಷ 10 ತಿಂಗಳಿದ್ರು, 3 ವರ್ಷ 10 ತಿಂಗಳಿದ್ರು. ನಾಟ್ ಇವನ್ 10% ಆಫ್ ದಿ ಪ್ರಾಮಿಸಸ್ ದೇ ಹ್ಯಾವ್ ಮೇಡ್ ಬಿಫೋರ್ ದಿ ಪೀಪಲ್. ಸೊ ಇದು ಯಾಕಂತಂದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ದಿನನೇ 1 ಲಕ್ಷ ರೂಪಾಯಿವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸೊಸೈಟಿ ಸಾಲಗಳು ಎಲ್ಲ ಮನ್ನಾ ಮಾಡ್ಬಿಡ್ತೀವಿ ಅಂತ. ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸೊಸೈಟಿ ಸಾಲಗಳು ಎಲ್ಲ ಮನ್ನಾ ಮಾಡ್ಬಿಡ್ತೀವಿ ಅಂತ ಮಾಡಿದ್ರ? ನಾ ಎಲ್ಲನೂ ಹೇಳಕ್ ಹೋಗಲ್ಲ, ಸುಮ್ಮನೆ ಒಂದು ಜ್ಞಾಪಕ ಬಂತು ಹೇಳಿದ್ದೀನಿ ಅಷ್ಟೇ. ಮಾಡಿದ್ರ? 3 ವರ್ಷ 10 ತಿಂಗಳಿದ್ರು. ಇದೇ ಯಡಿಯೂರಪ್ಪನವರು ಕೌನ್ಸಿಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮಂಜುನಾಥ್ ಕೂತ್ಕೊಳ್ಳಿ, ರಿಜ್ವಾನ್ ಉತ್ತರ ಕೊಟ್ಟಿದ್ದಾರೆ. ಉಗ್ರಪ್ಪನವರು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು. ಆಗ ಸಾಲ ಮನ್ನಾ ಮಾಡಿ, ಹಿಂಗೆ ಬರಗಾಲ ಇತ್ತು, ಸಾಲ ಮನ್ನಾ ಮಾಡಿ ಅಂತಂದ್ರೆ, ಏನ್ರಿ ಉಗ್ರಪ್ಪನವ್ರೆ, ನಾವೇನೋ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ದೋ ಹಾಗಂತೇಳಿ ನೋಟ್ ಪ್ರಿಂಟ್ ಮಾಡೋ ನೋಟ್ ಇಟ್ಕೊಂಡಿದ್ದೀನಿ, ಮಿಷಿನ್ ಇಟ್ಕೊಂಡಿದ್ದೀನಿನ್ರಿ, 1 ರೂಪಾಯಿ ಮನ್ನಾ ಮಾಡಲಿಲ್ಲ. ನಾವು ಕೊಟ್ಟ ಮಾತಿನಂತೆ ಉಳಿಸ್ಕೊಂಡಿದ್ದೀವಿ. ಮೊನ್ನೆ ಅಧ್ಯಕ್ಷರೇ, ಇವರು ಮಿಸ್ಟರ್ ಅಶೋಕ್ ಅವರು ಪಾಪ ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ, ಗಾಳಿ ಇಲ್ಲದೆ ಕೆಟ್ಟು ನಿಂತಿರುವ ಬಸ್ಸಿಗೆ ಹೋಲಿಸಿದ್ದಾರೆ ನಮ್ಮ ಸರ್ಕಾರ. ಗಾಳಿ ಇಲ್ಲದೆ ಕೆಟ್ಟು ನಿಂತಿರುವ ಬಸ್ಗೆ ಹೋಲಿಸಿದ್ದಾರೆ. ಅವ್ರ ಪಾಪ ಹೇಳಿ, ಅವ್ರಿಗೆ ಹೇಳಕ್ಕೆ ಸ್ವಾತಂತ್ರ್ಯ ಇದೆ, ಹೇಳಿ, ಬೇಡ ಅಂತ ಹೇಳಲ್ಲ ನಾನು. ಆದರೆ 2019ರಿಂದ 2023ವರೆಗೆ ಇವ್ರ ಬಸ್, ಇವ್ರ ಸರ್ಕಾರ ಹೆಂಗಿತ್ತಪ್ಪ ಅಂತಂದ್ರೆ, ದ್ವೇಷ ತುಂಬಿದ, ತುಕ್ಕು ಹಿಡಿದ ಬಸ್ಸು ಮುಂದಕ್ಕೆ ಹೋಗಲೇ ಇಲ್ಲ. ದ್ವೇಷ ತುಂಬಿದ, ತುಕ್ಕು ಹಿಡಿದ ಬಸ್ಸು ಮುಂದಕ್ಕೆ ಹೋಗಲೇ ಇಲ್ಲ. ಬಸ್ಸು ಮುಂದಕ್ಕೆ ಹೋದರೆ ಕೇವಲ ವಿಷದ ಹೊಗೆ ಉಗುಳುತ್ತದೆ, ಉಸಿದ ಹೊಗೆ ಬಿಡುತ್ತದೆ ಎಂದು ಜನ ಹೇಳಿದರು. ಏನ್ ಚೀಫ್ ಮಿನಿಸ್ಟರ್ ನೀವು ಕೂತ್ಕೊಳ್ಳಿ ಬಸ್ ಅಲ್ಲ, ಮಧ್ಯೆ ಮಧ್ಯಾಹ್ನ ಎದ್ದಿಲ್ಲ. ಈಗ ನೋಡಿ ಎದ್ದಿದ್ದೀರಿ ಅಲ್ಲ, ಈಗ ನಿಮ್ ಪರ್ಮಿಷನ್ ಕೇಳ್ತಾ ಇದ್ದೇನೆ. ಯಾರು ಪರ್ಮಿಷನ್ ಕೊಟ್ಟಿದಾರ ಇವರು? ನೀವು ಇಲ್ಲಾದ್ರೆ ಕೊಡ್ತಾರ ಅವರು. ಕೊಟ್ಟರೆ ಇಲ್ಲ, ನೀವು ಇಲ್ಲ ಕೂತ್ಕೋತೀನಿ. ಇಲ್ಲ, ನೀವು ಇಲ್ಲಾದ್ರೆ ಮಾತ್ರ ನೀವು ಒಪ್ಪಿದ್ರೆ. ಇಲ್ಲ, ನಾನು ಇಲ್ದಾಗಲ್ಲ. ಈಗ
ಅಲ್ಲ ಇದು ಒನ್ ವೇ. ಕೂತ್ಕೊಳ್ಳಿ ಈಗ ಆಯ್ತು. ಆಯ್ತು, ಬೆಲ್ಲ ಅದವ್ರು ಇಲ್ಲ, ಅವರೇ ಮಾತಾಡ್ಲಿ, ನೀವ್ ಯಾಕೆ ಕೇಪಬಲ್ ಆಫ್ ಹಿಮ್ಸೆಲ್ಫ್, ನೀವ್ ಯಾಕೆ ಮಾತಾಡ್ಲಿ? ಅಲ್ಲಲ್ಲ ಒಂದ್ ನಿಮಿಷ, ಇದು ಪಾರ್ಲಿಮೆಂಟರಿ ಒಳಗೆ ಇದು ಪದೇ ಪದೇ debate ಈ ಕಡೆ ಆ ಕಡೆ ಇದ್ರೆ ಇದಿರ್ತದೆ. ಗಾಂಭೀರ್ಯ ಒನ್ ವೇ ಟ್ರಾಫಿಕ್ ಮಾಡಕ್ ಹೊರಟಿದ್ರಿ ನೀವು. ಲೀಡರ್ಗೆ ಹಾಗೇನಿಲ್ಲ, ತುಂಬಾ ಗಾಂಭೀರ್ಯ. ಸಲ ಆಯ್ತಲ್ಲ ಆ ಕಡೆ ಈ ಕಡೆ. ಕೊಟ್ಟಿದ್ರೆ ಇದೆ, ಆಡಳಿತನೂ ಒನ್ ವೇ ಟ್ರಾಫಿಕ್ ಇದೆ, ಇಲ್ಲಿನೂ ಡಿಬೇಟ್ ಒನ್ ವೇ. ಅವ್ರು ಹೇಳ್ತಾರ್ರಿ, ಅವರು ಬಸ್ಸು ಗಾಳಿ ಇಲ್ಲದೆ ಕೆಟ್ಟು ನಿಂತಿರೋ ಬಸ್ನ ತರ ಇದೆ ಸರ್ಕಾರ ಅಂತಂದು. ನಾನೇನು ಹೇಳಿದೆ, ನಿಮ್ಮ ಬಸ್ ಇತ್ತಲ್ಲ ಸರ್ಕಾರ, ನಿಮ್ಮ ಬಸ್ಸು ಅದು ವಿಷನೇ ತುಂಬ್ಕೊಂಡು ತುಕ್ಕಿಡಿದ್ಬಿಟ್ಟು ನಿಂತೋಗ್ಬಿಟ್ಟಿತ್ತು. ಯಾಕಂತಂದ್ರೆ ಓಡಿದ್ರೆ ವಿಷದ ಗಾಳಿ ಬೀಸ್ಬಿಡ್ತದೆ ಅಂತೇಳಿ ಅದು ಹೋಗ್ಲಿಲ್ಲ. ಜನ ನಿಮ್ಮನ್ನ ಪಕ್ಕಕ್ಕೆ ತಳ್ಬಿಟ್ರು. ಅದಕ್ಕೆ ನೀವು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿಲ್ಲ ಅಂದ್ರೆ ನಿಮ್ ಸರ್ಕಾರ ನಿಂತೋಗಿದೆ ಅಂತಾನೆ ಆಯ್ತು ಅಶೋಕ, ಬರ ಪರಿಹಾರ ಆಮೇಲೆ ಮಾತಾಡಿ. ಅಲ್ಲ ನೀವು ಪರಿಹಾರ ಬರ್ತೀನಿ. 9 ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅಂತ ನಿಮ್ಮ ಆಮೇಲೆ ಮಾನ್ಯ ಅಧ್ಯಕ್ಷರೇ, ನಿಮ್ಮ ಎಮ್ಎಲ್ಎ ಅಲ್ಲ. ಆಯ್ತು. ಗುಲ್ಬರ್ಗ ಎಮ್ಎಲ್ಎ ಯಾರು ಮಾತಾಡ್ಬೇಡಿ ಈಗ, ಅವರೇ ಹೇಳಿದ್ದಾರೆ. ಪ್ರತಿಪಕ್ಷ ನಾಯಕರ ಉತ್ತರ ಆಗ್ಲಿ. 40% ದುಡ್ಡು ಅಂತೀರಾ ಅಂತ ಹೇಳಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ರು 153 ನಮ್ಮ ಮ್ಯಾನಿಫೆಸ್ಟೋದ ಈಡೇರಿಸಿದ್ವಿ ಅಂತ. 153 ಮಾಡಿದ್ರೆ ನಿಮ್ನ ಯಾಕೆ ಪಕ್ಕಕ್ಕೆ ತಳ್ಳಿದ್ರು? 2018ರಲ್ಲಿ ಎಲ್ಲವೂ ಈಡೇರಿಸ್ಬಿಟ್ಟಿದ್ದೇವೆ, ಪಕ್ಕಕ್ಕೆ ಸೇರಿರಿ ಅಂತ ಹೇಳಿದ್ರು. ಅಂದ್ರೆ ಬರೀ ಹಾಳೆಯಲ್ಲಿ ಅಷ್ಟೇ ಇತ್ತು, ಪುಸ್ತಕದಲ್ಲಿ ಅಷ್ಟೇ ಇತ್ತು, ಅದು ಜನರಿಗೆ ಮುಟ್ಟಿರ್ಲೇ ಇಲ್ಲ. ಅದಕ್ಕಾಗಿ ಜನ ನಿಮ್ಮನ್ನ ಪಕ್ಕಕ್ಕೆ ತಳ್ಳಿದ್ರು. 153 ಈಡೇರಿಕೆ, ಪಕ್ಕಕ್ಕೆ ಹೋಗಿ ಸ್ವಾಮಿ ಅಂದ್ರು. ಮೊಮ್ಮೆ ಆಯ್ತು ಮಾತಾಡ್ಲಿ. ನರೇಂದ್ರ ಸ್ವಾಮಿ ಅವ್ರು ಕೂತ್ಕೊಳ್ಳಿ. ಏನು ಜನ ಪಕ್ಕಕ್ಕೆ ತಳ್ಳಿಲ್ಲ, ಜನ ಓಟ್ ಕೊಟ್ಟಿದ್ರು. ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ನೀವು ಯಾಕೆ ಮಾತಾಡ್ತೀರಿ? ಆಪರೇಷನ್ ಮಾತಾಡ್ತಿಲ್ಲಿ ಮತ್ತೆ ಅಲ್ಲಿ ಇಲ್ಲಿ ಆಗ್ತದೆ, ಇಲ್ಲಿ ಬಾಕಿ ಆಗ್ತದೆ. ಇದೇ ಆದ್ರೆ ಸಂಜೆ ತನಕ ನಾನು ಮಾನ್ಯ ಅಧ್ಯಕ್ಷರೇ ಬಹಳ ಸಭ್ಯತೆಯಿಂದ ಮಾತಾಡ್ತಾ ಇದ್ದೀನಿ, ಬಹಳ ಸಭ್ಯತೆಯಿಂದ ಮಾತಾಡ್ತಾ ಇದ್ದೀನಿ. ಆದರೂ ಕೇಳಕ್ಕೆ ಇವರಿಗೆ ಸಭ್ಯತೆ ಇರಬೇಕಲ್ಲ. ಆಮೇಲೆ ಮಾನ್ಯ ಅಶೋಕ್ ಅವರು ಇನ್ನೊಂದು ಪದ ಹೇಳಿದ್ದಾರೆ, ಹಾಲಿನ ಇದೆಲ್ಲ ಉತ್ಪಾದನೆ ಕಡಿಮೆ ಆಗ್ಬಿಟ್ಟದೆ ಅಂತ ಹೇಳಿದ್ದಾರೆ. ನಾನು ಮೊನ್ನೆ ಅಧ್ಯಕ್ಷರೇ ಅದಕ್ಕೆ ಈ KMF MD ಇದಾರಲ್ಲ ಅವ್ರ ಹತ್ರ ಕೇಳಿದೆ, ಏನಪ್ಪ ಅಶೋಕ ಹಿಂಗೆ ಮಾತಾಡ್ಬಿಟ್ಟಿದಾರಲ್ರಿ, ಹಾಲು ಏನು ಕಡಿಮೆ ಆಗ್ಬಿಟ್ಟಿದ್ಯಾ ಹೆಂಗೆ ಉತ್ಪಾದನೆ ಅಂತ ಕೇಳಿದೆ. ಆದರೆ ಇವ್ರು ಸುಳ್ಳು ಹೇಳ್ಬಿಟ್ಟವ್ರೆ. ನಾನು ಏನು ನೋಡಿ, ಇಲ್ಲಿ ಈ MD ಉತ್ತರ ಕೊಟ್ಟಿರೋದು, MD KMF ಉತ್ತರ ಕೊಟ್ಟಿರೋದು ಏನಂತ ಕೊಟ್ಟವ್ರೆ ಅಂತಂದ್ರೆ, ಕರ್ನಾಟಕ ಹಾಲು ಮಹಾಮಂಡಳ ವ್ಯಾಪ್ತಿಯ ಜಿಲ್ಲಾ ಒಕ್ಕೂಟಗಳ ಹಾಲು ಒಕ್ಕೂಟಗಳ ಹಾಲು ಶೇಖರಣೆ ಮತ್ತು ಸರ್ಕಾರದ ₹5 ಪ್ರೋತ್ಸಾಹದ ಬಗ್ಗೆ ಇವ್ರು ಕೊಟ್ಟಿರೋದು. ಮೊನ್ನೆ ಇದು ಯಾವತ್ತು ಕೊಟ್ಟಿರೋದು? 14/2/2024 ಉತ್ತರ ಕೊಟ್ಟಿರೋದು. ಏನಂತ ಹೇಳಿದ್ದಾರೆ ಅಂತಂದ್ರೆ, ಈಗಿನ ಹಾಲಿನ ಉತ್ಪಾದನೆ ಇದೆಯಲ್ಲ, ಹಾಲಿನ ಉತ್ಪಾದನೆ ಈಗ ಜಾಸ್ತಿ ಆಗಿದೆ, ಇವ್ರ ಕಾಲದಕ್ಕಿಂತ ಜಾಸ್ತಿ ಆಗಿದೆ ಅಂತ. ಗೊತ್ತಾಯ್ತಾ ಮಾನ್ಯ? ಇದು ಕೊಟ್ಟಿರೋದು, ಇದು ನಿಮ್ಗೆ ಯಾವ ಮಾಹಿತಿ ಕೊಟ್ಟರು ನಂಗಂತೂ ಗೊತ್ತಿಲ್ಲ. ಯಾರು ಕೊಟ್ಟರು ಮಾಹಿತಿನ ಗೊತ್ತಿಲ್ಲ, ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ನನಗೆ. ಸುಳ್ಳು ಮಾಹಿತಿ, ಅದು ಸುಳ್ಳು ಮಾಹಿತಿ. ಇದು ನೋಡಿ, ಇದು ಅಲ್ಲ, ದುಡ್ಡಿಲ್ಲಪ್ಪ, ಹಾಲೇ ಉತ್ಪಾದನೆ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರಲ್ರಿ. ದುಡ್ಡು ಕೊಡೋಣ, ನಾವು ಕೊಟ್ಟ ಮೇಲೆ ಕೊಡ್ತೀನಿ ನಾನು. ಈಗ ನೋಡಿ ಮಾನ್ಯ ಅಧ್ಯಕ್ಷರೇ, ಓದ್ಲ ನಾನು ಈ ಪತ್ರನ ಬೇಡ ಅಂತಂದ್ರೆ ಬಿಟ್ಬಿಡ್ತೀನಿ. ಆಮೇಲೆ 2019ನೇ ಸಾಲಿನಿಂದ ಇಲ್ಲಿವರೆಗೆ ಬಾಕಿ ಇದ್ದ 2019ನೇ ಸಾಲಿನಿಂದ ಇಲ್ಲಿವರೆಗೆ ಬಾಕಿ ಇದ್ದ ಮಾಹೇವಾರು ಕ್ರೋಢೀಕೃತ 17.5 ಲಕ್ಷ ಹಾಲು ಉತ್ಪಾದಕರಿಗೆ ಒಟ್ಟು 201 ಕೋಟಿ ಅನುದಾನವನ್ನು ಈ ಸಾಲಿನಲ್ಲಿ ಬಿಡುಗಡೆಗೊಳಿಸಲಾಗಿದೆ. ಅಂದರೆ ಒಟ್ಟಾರೆ 1178 ಕೋಟಿ ಬಿಡುಗಡೆಯಾಗಿರುತ್ತದೆ. ₹5 ಮಾಡಿದವರು ಯಾರು? ₹3 5 ಮಾಡಿದವರು ಯಾರು? ಈ ₹3 5 ಮಾಡಿದವರು ಯಾರು ಹೇಳ್ರಿ?
ನೀವು ಹೇಳಿ ಇದಕ್ಕೆ ಉತ್ತರ ಹೇಳಿ. ನಾನೇ ಯಡಿಯೂರಪ್ಪನವ್ರು ₹3 ಮಾಡಿ ₹2 ಮಾಡಿದ್ರು. ಯಡಿಯೂರಪ್ಪನವರು ಕೇಳ್ರಿ ಅಶೋಕ್, ₹2 ಮಾಡಿದ್ರು ಅಶೋಕ್ ಯಡಿಯೂರಪ್ಪನವರು, ₹3 ಮಾಡಿದವರು ನಾನು. ಅದರಿಂದ ರಾಮನಗರದಲ್ಲಿ ಇಲ್ಲೇ ಡಿ ಕೆ ಶಿವಕುಮಾರ್ ಇದ್ದಾರೆ, ರಾಮನಗರದಲ್ಲಿ ಒಂದು ಫಂಕ್ಷನ್ ಅಲ್ಲಿ ₹12 ಹೆಚ್ಚು ಮಾಡಿ ಅಂತಂದ್ರು. ₹3ನಿಂದ ₹5 ಮಾಡಿದವರು ನಾವೇ, ನೀವಲ್ಲ. 2ರಿಂದ 3, 3ರಿಂದ 5 ಮಾಡಿದವ್ರು ಯಾರು? ನಾವೇ 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 ನಾವು 2 ಮಾಡಿದ್ಕೆ ನೀವು 3, 4 ಮಾಡಿದ್ರಿ. ನಾವು 2 ಶುರು ಮಾಡಿದ್ರಲ್ಲ, ಪ್ರಾರಂಭ ಮಾಡಿದ್ದು ನಾವಲ್ಲ. ಈಗ ಎಷ್ಟು ಪೆಂಡಿಂಗ್ ಇದೆ ಅಂತ ಹೇಳಿ, ಎಷ್ಟು ತಿಂಗಳು ಪೆಂಡಿಂಗ್ ಇದೆ ಅಂತ ಹೇಳಿ, ಮಾನ್ಯ ಅಧ್ಯಕ್ಷರೇ, ಪೆಂಡಿಂಗ್ ಇದೆ ಹೇಳಿ. ಅದನ್ನು ಹೇಳ್ತೀನಿ, ಕೂತ್ಕೊಳ್ಳಿ, ಸ್ವಲ್ಪ ಕೇಳಿ, ಕೂತ್ಕೊಂಡು ಕೇಳಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಹಾಲು ಎಷ್ಟು ಉತ್ಪಾದನೆ ಆಯಿತು, ಎಷ್ಟು ಶೇಖರಣೆ ಆಯಿತು ಅಂತ ಅನ್ನೋದಕ್ಕೆ 2019-20 ಅಕ್ಟೋಬರ್ ತಿಂಗಳಲ್ಲಿ 77,43 kg. ಆಮೇಲೆ 20-21 78,16 kg. 21-22 80,84 kg. 22-23 82,05 kg. 23-24 84,91 kg. ಕಡಿಮೆ ಆಯ್ತು, ಹೆಚ್ಚಾಯ್ತು? ಫ್ರಮ್ 22-23 ಅಕ್ಟೋಬರ್ ತಿಂಗಳಲ್ಲಿ 82,05,000 ಇದ್ದದ್ದು 84,91 ಆಯಿತು. ಅಂದರೆ 2,86,000 ಲೀಟರ್ ಹಾಲು ಜಾಸ್ತಿ ಆಯಿತು. ಕಡಿಮೆ ಆಯಿತು, ಜಾಸ್ತಿ ಆಯಿತು? ಕಡಿಮೆ ಆಗ್ಬಿಟ್ಟದೆ ಇವ್ರ ಕಾಲದಲ್ಲಿ. ಹಾಲಿನ ಉತ್ಪಾದನೆ ಕಡಿಮೆ ಆಗ್ಬಿಟ್ಟದೆ. ವಾಟ್ ಇಸ್ ದಿಸ್? ನೋಡಿ, ಇದು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ನಾನು. ಹಾಗೇನೆ ನವೆಂಬರ್ನಲ್ಲಿ 76, 25, 19, 20, 77, 68, 20, 21, 79, 72, 21, 22, 80, 20, 22, 23, 84, 82, 4,62,000 kg. ಜಾಸ್ತಿನ ಕಡಿಮೆ? 4 ಲಕ್ಷ ಜಾಸ್ತಿ, 62,000 ಲೀಟರು. ಆಮೇಲೆ ಕೆಜಿ ಅಂತಲೂ ಅಂತಾರೆ, ಲೀಟರ್ ಅಂತಲೂ ಅಂತಾರೆ. ಆಮೇಲೆ ಡಿಸೆಂಬರ್ 73, 65, 19, 20, 20, 21 75, 84, 21, 22 77, 48, 22, 23 80, 46, 23, 24 84, 45. ಎಷ್ಟಾಯ್ತು ಜಾಸ್ತಿ? 4,39,000 ಲೀಟರ್. ಜನವರಿ ತಿಂಗಳಲ್ಲಿ, ಈ ಜನವರಿನಲ್ಲಿ 29, 20 69,003, 20, 21 74,093, 21, 22 74,093, 22, 23 79,046, 23, 24 ಜನವರಿ ತಿಂಗಳಲ್ಲಿ 22,09,000. ದಟ್ ಮೀನ್ಸ್ ಟು ಸೇ 2,63,000 ಲೀಟರು ಆಯಿತು. ಒಟ್ಟು ಎಷ್ಟಾಗಿದೆ ಅಂತಂದರೆ 29, 19 296.86, 20, 21 306,61,000, 61,000, 21, 22 3,22,000, 22, 23 3,22,000, 23, 24 3,36,027. ದಟ್ ಮೀನ್ಸ್ ಟು ಸೇ ಒಟ್ಟಾಗಿ 14,05,00,000 ಲೀಟರ್ಗಳು. ಇಷ್ಟು ಜಾಸ್ತಿ ಆಗಿದೆ ನಮ್ಮ ಸರ್ಕಾರದಲ್ಲಿ, ನಮ್ಮ ಕಾಲದಲ್ಲಿ. ಕಡಿಮೆ ಆಯಿತು, ಹಾಲು ಉತ್ಪಾದನೆ ಕಡಿಮೆ ಆಯಿತು. ಈಗ ಅವೆಲ್ಲ ಬಿಟ್ಬಿಟ್ಟಿದ್ದಾರೆ, ದುಡ್ಡು ಕೊಟ್ಟಿಲ್ಲ. 2022-23 ಮೇ ತಿಂಗಳಿಂದ ಜನವರಿವರೆಗೆ ಆಯಿತು.
ಆಮೇಲೆ ಹಾಲಿಗೆ ನೀಡುವ ಪ್ರೋತ್ಸಾಹಧನವನ್ನು 3 ರೂಗಳಿಂದ 5 ರೂಗಳಿಗೆ ಹೆಚ್ಚಿಸಿದ್ದೇ ನಾವು. ಆದರೆ ನಮ್ಮ ಸರ್ಕಾರ ಹಣವನ್ನೇ ನೀಡಲಿಲ್ಲ ಎಂದು ಆರೋಪ ಮಾಡಿದ್ದೀರಿ. ವಾಸ್ತವೇನೆಂದರೆ ಈ ವರ್ಷ 23-24 ನಾವು ಜುಲೈ ಬಜೆಟ್ನಲ್ಲಿ 9 ತಿಂಗಳಿಗೆಂದು ಒದಗಿಸಿದ ಅನುದಾನ 1,172 ಕೋಟಿ. ಜನವರಿವರೆಗೆ ಒಟ್ಟಾರೆ 971 ಕೋಟಿ ರೂಗಳನ್ನು ಬಿಡುಗಡೆ ಮಾಡಿದ್ದೇವೆ. ಉಳಿದನ್ನು ಬಿಡುಗಡೆ ಮಾಡ್ತೀವಿ ಮಾನ್ಯ ಅಧ್ಯಕ್ಷರೇ. ಅದರಿಂದ ಈ ಹಾಲುನಲ್ಲಿ ಉತ್ಪಾದನೆ ಕಡಿಮೆ ಆಗಿದೆ ಅಂತನ್ನೋದೆಲ್ಲ ಆರೋಪ, ಸುಳ್ಳು ಆರೋಪಕ್ಕೋಸ್ಕರ ಆರೋಪವನ್ನು ಮಾಡಿದ್ದಾರೆ. ಆಮೇಲೆ ಮಾನ್ಯ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು, ಅವ್ರು ಏನು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ನಾ ಯಾವತ್ತೂ ಹೇಳ್ಕೊಂಡಿಲ್ಲ. ನೀವು ಹೇಳಿದ್ದೀರಿ ಹಿಂದುಳಿದ ಚಾಂಪಿಯನು ಅಂತ ಹೇಳ್ಕೊಂಡಿದ್ದೀರಿ. ಹಿಂದುಳಿದವರಿಗೆ ಏನೂ ಮಾಡಿಲ್ಲ, ಹಿಂದುಳಿದವರಿಗೆ ಏನೂ ಮಾಡಿಲ್ಲ ಅಂತ ಆರೋಪ ಮಾಡಿದ್ದಾರೆ ಅವ್ರು ಭಾಷಣ ಮಾಡುವಾಗ. ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ, ಭೋಜನ ವೆಚ್ಚ 2013ರಿಂದ 17-18ರವರೆಗೆ ನಮ್ಮ ಸರ್ಕಾರದ ಅವಧಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಸುಮಾರು 60,43,948 ವಿದ್ಯಾರ್ಥಿಗಳು ಪಾವತಿಸಿದ ಮೊತ್ತ 408.02 ಕೋಟಿ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ 24,12,289. ಒಟ್ಟು ಹಣ ಕೊಟ್ಟದ್ದು 880.65 ಕೋಟಿ ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರ. ಆಮೇಲೆ 19-20ರಿಂದ ಬಿಜೆಪಿ ಸರ್ಕಾರದ ಅವಧಿ ಅವ್ರು ಎಷ್ಟು ಕೊಟ್ಟರು ಅಂತಂದ್ರೆ, ನಾವು 84,56,237 ಜನರಿಗೆ ಕೊಟ್ಟರೆ, ವಿದ್ಯಾರ್ಥಿಗಳಿಗೆ ಕೊಟ್ಟರೆ, ಅವರು 48,694,94 ಕೋಟಿ. ಜಾಸ್ತಿನೋ 84 ಕೋಟಿ 84 ಲಕ್ಷ ಜಾಸ್ತಿನೋ 48 ಲಕ್ಷ ಜಾಸ್ತಿನೋ? ನಮ್ಮ ಕಾಲದಕ್ಕಿಂತ ಕಡಿಮೆ ಕೊಟ್ಟಿದ್ದೀರಿ, ನಮ್ಮ ಕಾಲದಕ್ಕಿಂತ ಕಡಿಮೆ ಕೊಟ್ಟಿದ್ದೀರಿ. ಆದರೂ ಹಿಂದುಳಿದವರಿಗೇನು ಮಾಡಲಿಲ್ಲ, ಹಿಂದುಳಿದವ್ರಿಗೇನು ಮಾಡಲಿಲ್ಲ ಅಂತ ಆರೋಪ ಮಾಡ್ತೀರಲ್ಲ. ಯಾಕೆ ಸುಳ್ಳು ಆರೋಪ ಮಾಡ್ತೀರಿ? ಸುಳ್ಳು ಆರೋಪಗಳನ್ನು ಮಾಡೋದು ಇನ್ನು ಮುಂದೆ ಆದರೂ ಬಿಡಿ. ಆಮೇಲೆ ವಿದ್ಯಾಸಿರಿ ಕಾರ್ಯಕ್ರಮ ಅಂತ ಒಂದು ಮಾಡಿದ್ದು ಮಾನ್ಯ ಅಧ್ಯಕ್ಷರೇ. ವಿದ್ಯಾಸಿರಿ 2013-14ರಿಂದ 17-18ರವರೆಗೆ ನಮ್ಮ ಸರ್ಕಾರದ ಅವಧಿನಲ್ಲಿ 3,63,592 ವಿದ್ಯಾರ್ಥಿಗಳಿಗೆ 431.68 ಕೋಟಿ ರೂಪಾಯಿ ಕೊಟ್ಟಿದ್ದು. 19ರಿಂದ 22-23ರವರೆಗೆ ಬಿಜೆಪಿ ಸರ್ಕಾರದ ಅವಧಿನಲ್ಲಿ 1,76,655 ಕೋಟಿ 197 ಕೋಟಿ ಮಾತ್ರ ಕೊಟ್ಟಿದ್ದಾರೆ. ಅಂದರೆ ವ್ಯತ್ಯಾಸ 1,86,937 ವಿದ್ಯಾರ್ಥಿಗಳು ಕೊಡ್ಲಿಲ್ಲ. ಆಯ್ತಾ? ಆಮೇಲೆ ಮೊರಾರ್ಜಿ ವಸತಿ ಶಾಲೆಗಳು ನಾವೆಷ್ಟು ಮಾಡೋದು, ಅವರೆಷ್ಟು ಮಾಡಿದ್ರು ಅಂತ. ಆಮೇಲೆ ಮಾನ್ಯ ಅಧ್ಯಕ್ಷರೇ, 94-95 ಹಣಕಾಸಿನ ಮಂತ್ರಿಯಾಗಿರುವಾಗ 94-95ರಿಂದ 98-99ರವರೆಗೆ ಹಣಕಾಸಿನ ಮಂತ್ರಿಯಾಗಿದ್ದೆ ನಾನು. ಆಗ ಮೊರಾರ್ಜಿ ಶಾಲೆಗಳನ್ನು ಪ್ರಾರಂಭ ಮಾಡಿದವನೇ ನಾನು. ಯಾಕಂದರೆ DSSನವರು ಏನಂತ ಹೇಳ್ತಿದ್ರು, ನಮಗೆ ಸಾರಾಯ ಅಂಗಡಿಗಳು ಬೇಡ, ವಸತಿ ಶಾಲೆಗಳು ಬೇಕು. DSSನವರೆಲ್ಲ ಹೇಳ್ತಿದ್ದು, ನಮಗೆ ಸಾರಾಯ ಅಂಗಡಿಗಳು ಬೇಡ, ನಮಗೆ ವಸತಿ ಶಾಲೆಗಳು ಬೇಕು ಅಂತ. ಇದು ನಾನು DSSನವ್ರ ಜೊತೆ ಸಂಪರ್ಕ ಇತ್ತು. ಆಗ ಇದನ್ನು ಮಾಡಿ ಅಂತ ಹೇಳಿದ್ರು. ನಾನು 94-95ರಲ್ಲಿ ವಸತಿ ಶಾಲೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಮ್ಮ ಉದ್ದೇಶ ಪ್ರತಿ ಹೋಬಳಿನಲ್ಲೂ ಕೂಡ ಮೊರಾರ್ಜಿ ಶಾಲೆಗಳು ಇರಬೇಕು. ಯಾಕಂತಂದ್ರೆ ದಲಿತರು, ಹಿಂದುಳಿದವರು, ಹಳ್ಳಿಗಾಡಿನ ಬಡವರು ಅವ್ರಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು. ಬರೀ ಶ್ರೀಮಂತರ ಮಕ್ಕಳು ಸಿಕ್ಕದು ಸಾಲದು, ಎಲ್ಲರಿಗೂ ಕ್ವಾಲಿಟಿ ಎಜುಕೇಶನ್ ಸಿಕ್ಕಬೇಕು ಅಂತೇಳಿ ಮಾಡಿದ್ದು ಆಗ. ಈಗ ನಾವು
13-14ರಿಂದ 17-18ರವರೆಗೆ ನಮ್ಮ ಸರ್ಕಾರದ ಅವಧಿನಲ್ಲಿ 328 ವಸತಿ ಶಾಲೆಗಳನ್ನು ತೆಗೆದು ಅದರಲ್ಲಿ ಅಡ್ಮಿಷನ್ ಮಾಡಿದ್ದು 82,000 ವಿದ್ಯಾರ್ಥಿಗಳು. 19ರಿಂದ 22-23ರವರೆಗೆ ಬಿಜೆಪಿ ಸರ್ಕಾರದಲ್ಲಿ ಕೇವಲ 14 ವಸತಿ ಶಾಲೆಗಳನ್ನು ತೆಗೆದು ನಾವು 382 ತೆಗೆದ್ರೆ, ಅಲ್ಲ 328 ತೆಗೆದ್ರೆ, ಅವ್ರು ತೆಗೆದದ್ದು ಕೇವಲ 14 ವಸತಿ ಶಾಲೆಗಳು. ಕೇವಲ 14 ವಸತಿ ಶಾಲೆಗಳು. ಆಮೇಲೆ 13-14ರಿಂದ 17-18ರವರೆಗೆ ನಮ್ಮ ಸರ್ಕಾರದ ಅವಧಿನಲ್ಲಿ ನಾವು ಮಾಡಿದ್ದು ಹೊಸ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಹೊಸ ವಿದ್ಯಾರ್ಥಿ ನಿಲಯಗಳು 308 ವಸತಿ ನಿಲಯಗಳು, 30,800 ವಿದ್ಯಾರ್ಥಿಗಳು. 19-20ರಿಂದ 22-23ರವರೆಗೆ ಅವರು ತೆಗೆದದ್ದು ಕೇವಲ 5. ಇವರು ಹಿಂದುಳಿದವ್ರ ಪರ ಇದ್ರು, ನಾವು ಹಿಂದುಳಿದವ್ರ ಪರ ಇದ್ವ? ರೆಸಿಡೆನ್ಷಿಯಲ್ ಸ್ಕೂಲ್ಗಳು ತೆಗಿಲಿಲ್ಲ, ಹಿಂದುಳಿದವ್ರ ಪರವಾಗಿ ಹಾಸ್ಟೆಲ್ಗಳು ತೆಗಿಲಿಲ್ಲ, ಸ್ಕಾಲರ್ಶಿಪ್ ಕೊಡಲಿಲ್ಲ, ವಿದ್ಯಾಸಿರಿನಲ್ಲೂ ಸರಿಯಾಗಿ ಮಾಡಲಿಲ್ಲ. ಏನ್ ಮಾಡಿದ್ರು ಹಾಗಾದ್ರೆ? ಸತ್ಯ ಹೇಳ್ಬೇಕಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಸತಿ ನಿಲಯಗಳು ನಾವು 202 ತೆಗೆದ್ರೆ ಅವರು 70 ತೆಗೆದ್ರು. ಹಿಂದುಳಿದ ವರ್ಗಗಳ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಇಲಾಖೆಯ ವಸತಿ ನಿಲಯಗಳ ಕಟ್ಟಡ ಬಿಲ್ಡಿಂಗ್ ಕಟ್ಟಿದ್ದು ನಾವು 560 ಕಟ್ಟಿದ್ರೆ ಅವರು 209 ಕಟ್ಟಿದ್ರು. ನಾವು 560 ಕಟ್ಟಿದೋ, ಅವ್ರು ಕಟ್ಟಿದ್ದು 209. ಆಮೇಲೆ ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 1 ಲಕ್ಷ ರೂಪಾಯಿ 2% ಬಡ್ಡಿನಲ್ಲಿ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದು, ಅದನ್ನು ನಿಲ್ಲಿಸ್ಬಿಟ್ರು. ಮೆಡಿಕಲ್ ಓದೋರಿಗೆ, ಇಂಜಿನಿಯರಿಂಗ್ ಓದೋ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಪಾಪ ಆಮೇಲೆ ಕೊಡಿ ನೀವು ಕೆಲಸ ಸೇರ್ಕೊಂಡ ಮೇಲೆ, ಕೋರ್ಸ್ ಮುಗಿದ ಮೇಲೆ ಅಂತೇಳಿ 1 ಲಕ್ಷ ರೂಪಾಯಿ ಪ್ರತಿ ವರ್ಷ 4 ವರ್ಷ 4 ಲಕ್ಷ. ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಪ್ಪ ಅಂತಂದ್ರೆ 2%. 2% ಮಾಡೋದು, ಅದು ನಿಲ್ಲಿಸ್ಬಿಟ್ರು. ಇವ್ರು ಯಾರ ಪರವಾಗಿದ್ದಾರೆ? ಹಿಂದುಳಿದವ್ರ ಮಕ್ಕಳು, ದಲಿತರ ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳು, ಹಳ್ಳಿಗಾಡಿನವರ ಮಕ್ಕಳು, ಅವ್ರು ಬಡವರ ಶ್ರೀಮಂತರ, ಅವ್ರಿಗೆ ಕಾರ್ಯಕ್ರಮಗಳನ್ನು ಕೊಡಲಿಲ್ಲ, ನಿಲ್ಲಿಸ್ಬಿಟ್ರು. ದಿಸ್ ಇಸ್ ದಿ ಟ್ರೂತ್. ದಿಸ್ ಇಸ್ ದಿ ಟ್ರೂತ್. ಆಮೇಲೆ ಈ ಇದನ್ನು ಕೊಡ್ತೀವಿ, ಎಂಥದ್ದು, ಶುಚಿ ಸಂಭ್ರಮ ಕಿಟ್ ಅಂತ ಕೊಡ್ತೀವಿ. ಶುಚಿ ಸಂಭ್ರಮ ಕಿಟ್ 21-22 ಸಾಲುಗಳಲ್ಲಿ ಕೊಡಲೇ ಇಲ್ಲ. ಪ್ರತಿ ಎಷ್ಟು ವಿದ್ಯಾರ್ಥಿಗಳು ಕೊಡಲಿಲ್ಲ? ಎಷ್ಟು 3,31,712 ಶುಚಿ ಸಂಭ್ರಮ ಕೊಡಲಿಲ್ಲ. ನಾನು ಇನ್ನೂ ಬೇಕಾದಷ್ಟು ಹೇಳ್ಬೋದು, ಎಲ್ಲನೂ ಹೇಳಕ್ ಹೋಗಲ್ಲ. ಅದ್ರ ಮನೆ ಅಧ್ಯಕ್ಷರೇ, ಯಾಕೆ ನಾನು ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ರೆಕಾರ್ಡ್ ಹೊಂಟೋಗ್ಬಿಟ್ಟದೆ. ಹಿಂದುಳಿದ ಜಾತಿಯವರಿಗೆ ಸಿದ್ದರಾಮಯ್ಯ ಏನೂ ಮಾಡಲಿಲ್ಲ, ದಲಿತರಿಗೇನು ಮಾಡಲಿಲ್ಲ, ಅಲ್ಪಸಂಖ್ಯಾತರಿಗೇನು ಮಾಡಲಿಲ್ಲ, ಬಡವರಿಗೇನು ಮಾಡಲಿಲ್ಲ. 5 ಗ್ಯಾರಂಟಿಗಳಿದಾವಲ್ಲ ಮಾನ್ಯ ಅಧ್ಯಕ್ಷರೇ, ಬಿಜೆಪಿ ಪಕ್ಷದವ್ರಿಗೂ ಸೇರಿ, ನಿಮಗೂ ಸೇರಿ, ಬಡವರು, ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಮತ್ತೆ ಬಿಜೆಪಿ ಪಕ್ಷನೂ ಸೇರಿ ಎಲ್ರಿಗೂ ಕೊಟ್ಟಿದ್ದೀವಿ. ಕೃಷಿ ಭಾಗ್ಯ ನಿಲ್ಲಿಸ್ಬಿಟ್ಟಿದ್ರು. ಕೃಷಿ ಭಾಗ್ಯ ಯೂನಿವರ್ಸಿಟಿ ಪ್ರೊಫೆಸರ್ಗಳು ರಿಪೋರ್ಟ್ ಕೊಟ್ಟಿದ್ರು, ಮಾಡ್ರಿ, ಇದರಿಂದ ಉಪಯೋಗ ಆಗ್ತದೆ, ಉತ್ಪಾದನೆ ಜಾಸ್ತಿ ಆಗ್ತದೆ, ಮಾಡ್ರಿ ಅಂತೇಳಿ. ಎಲ್ಲಿ ಮಳೆ ಆಶ್ರಯದಲ್ಲಿ ಬೆಳೀತಕ್ಕಂಥ ಕೃಷಿಕರಿದ್ದಾರೆ, ಆ ಜಾಗದಲ್ಲಿ ನೀರು ಕೊಟ್ಟು ಅಂಡರ್ಗ್ರೌಂಡ್ ವಾಟರ್ ಅನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ಕೃಷಿ ಹೊಂಡ ತೋಡಿಸ್ಕೊಡ್ತಕ್ಕಂಥದ್ದನ್ನೇ ನಿಲ್ಲಿಸ್ಬಿಟ್ರು. ಆ ಕಾರ್ಯಕ್ರಮ, ಕೃಷಿ ಭಾಗ್ಯ ಕಾರ್ಯಕ್ರಮ.
ಯಾಕಂದ್ರೆ ಸಿದ್ದರಾಮಯ್ಯ ಮಾಡಿದ್ದಾರೆ ಈ ಕಾರ್ಯಕ್ರಮ, ನಾವು ನಿಲ್ಲಿಸ್ಬಿಡೋಣ. ರೈತರ ಬಗ್ಗೆ ಬಹಳ ಮೊಸಳೆ ಕಣ್ಣೀರು ಸುರಿಸೋದು, ರೈತರ ಬಗ್ಗೆ ಏನು ಮಾಡಲಿಲ್ಲ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಈ ಇದ್ರ ಬಗ್ಗೆ ಬಹಳ ನಾವು ಸಂಘರ್ಷ ಮಾಡಬೇಡಿ, ಬಿಜೆಪಿಯವ್ರ ವಿರುದ್ಧ ನಮ್ಮ ಎಲ್ಲ ಕುಮಾರಸ್ವಾಮಿ ಅವರು ಇಲ್ಲ ಪಾಪ, ಅವರು ಅಡ್ವೈಸ್ ಮಾಡಿದ್ದಾರೆ ನಮಗೆ. ನಾವು ಯಾರ ಜೊತೆಲೂ ಸಂಘರ್ಷ ಮಾಡಕ್ಕೆ ಹೋಗಲ್ಲ, ಆದರೆ ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ, ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ. ಆಮೇಲೆ ಕೇಂದ್ರ ಸರ್ಕಾರದ ಹಣ, ಕೇಂದ್ರ ಸರ್ಕಾರದ ಹಣ, ಕೇಂದ್ರ ಸರ್ಕಾರದ ಹಣ, ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡೋರು ಯಾರು? ನಾವಲ್ಲ, ಈ ದೇಶದ ಜನ ಅಲ್ಲ, ಈ ರಾಜ್ಯದ ಜನ ಅಲ್ಲ. ಡು ಯು ನೋ ಹೌ ಮಚ್ ವಿ ಆರ್ ಪೇಯಿಂಗ್ ಇನ್ ಟರ್ಮ್ಸ್ ಆಫ್ ಟ್ಯಾಕ್ಸಸ್? ಈ ವರ್ಷ 23-24ಕ್ಕೆ 4,30,30,000ಕ್ಕೂ ಹೆಚ್ಚು ಕೋಟಿ, 4,30,30,000ಕ್ಕೂ ಹೆಚ್ಚು ಕೋಟಿ 23-24ರಲ್ಲಿ ನಮಗೆ ಡೆವಲ್ಯೂಷನ್ ಫಂಡ್ ಎಷ್ಟು ಗೊತ್ತಾ ಬರೋದು? 37,252 ಕೋಟಿ ಎಸ್ಟಿಮೇಟೆಡ್. ಅದು ಬರ್ಬೋದು, ಬರದೇ ಇರ್ಬೋದು. 37,252 ಕೋಟಿ. ಮತ್ತೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ಬರ್ತಕ್ಕಂಥ ಹಣ 13,505 ಕೋಟಿ. 13,005 ಕೋಟಿ. ಬೋತ್ ಪುಟ್ ಟುಗೆದರ್ we are getting back only 50,257 crores. 4,30,000 ಕೋಟಿ ಕೊಟ್ಬಿಟ್ಟು ನಾವು ತೆರಿಗೆನ. ಸರ್ ತಾವು ಸರ್ ಇದು ಏನ್ ಪಿಕ್ಚರ್ ಇದೆ ಅಲ್ಲ, ಕಂಪ್ಲೀಟ್ ಪಿಕ್ಚರ್ ಕೊಡಿ, ರಾಜ್ಯದ ಜನತೆ ನೋಡ್ತಿರ್ತಾರೆ, ಹಿಂಗ್ ದಾರಿ ತಪ್ಪು ಯಾವ್ದು ಬೇರೆ ಏನ್ ಹೇಳ್ಬೇಕು ಹೇಳಪ್ಪ. ಈಗ ನಾ ಹೇಳ್ತೇನೆ, ಆಮೇಲೆ ಹೇಳು ನೀನು, ಆಮೇಲೆ ಹೇಳ್ರಿ, ಆಮೇಲೆ ಹೇಳ್ರಿ. ಮಾತಾಡುವಾಗ ಹೇಳ್ರಿ. 14% ಅಂತ ಅಸಂಪ್ಷನ್ ಮಾಡಿದ ಫಿಗರ್ ಏನೇನೋ ಹೇಳ್ತಾರೆ ತಮ್ಮ. ಆಮೇಲೆ ಮನೆ ಅಧ್ಯಕ್ಷರೇ, ಅವರು ಕರೆಕ್ಟ್ ಫಿಗರ್ ಹೇಳಕ್ಕೆ ನಂದೇ ತಕರಿಲ್ಲ. ನಾನು ತಪ್ಪು ಹೇಳಿದ್ರೆ ಸರಿಪಡಿಸಲಿ, ಬೇಕಾದ್ರೆ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಇಫ್ ಇಟ್ ಈಸ್ ಟ್ರೂ. ನಾನೇನಾದ್ರು ತಪ್ಪು ಹೇಳಿದ್ರೆ ಅವ್ರು ಕರೆಕ್ಟಾಗಿ ಹೇಳಿ. 4,30,30,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ತೆರಿಗೆ ಕೊಡ್ತಾ ಇದ್ದೀವಿ ಕರ್ನಾಟಕದಿಂದ. ವಿ ಹ್ಯಾವ್ ಅಕ್ಸೆಪ್ಟೆಡ್ ಫೆಡರಲಿಸಮ್, 7th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಪ್ರತಿ 5 ವರ್ಷಕ್ಕೊಮ್ಮೆ 56ನೇ ಇಸ್ವಿಯಿಂದ ಇವತ್ತಿನವರೆಗೆ 15 ಹಣಕಾಸಿನ ಆಯೋಗಗಳಾಗಿದ್ದಾವೆ. 1952ನೇ ಇಸ್ವಿಯಿಂದ ಇವತ್ತಿನವರೆಗೆ 15 ಹಣಕಾಸಿನ ಆಯೋಗಗಳಾಗಿದ್ದಾವೆ. ಈ ಹಣಕಾಸಿನ ಆಯೋಗಗಳು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಷ್ಟು ತೆರಿಗೆ ಹೋಗಬೇಕು, ರಾಜ್ಯದಿಂದ ಶೇಖರಣೆ ಆಗ್ತಕ್ಕಂಥ ತೆರಿಗೆಯಲ್ಲಿ ಕರ್ನಾಟಕಕ್ಕೆ ಎಷ್ಟು ಹೋಗಬೇಕು, ಸೆಂಟ್ರಿಗೆ ಎಷ್ಟು ಹೋಗಬೇಕು ಅಂತ ವರದಿ ಕೊಡ್ತಾರೆ. ಆಮೇಲೆ SDRF ನಲ್ಲಿ ಎಷ್ಟು ದುಡ್ಡು ಬರಬೇಕು, ನಮ್ಗೆ ಎಷ್ಟು ಬರಬೇಕು, NDRF ನಲ್ಲಿ ಎಷ್ಟು ದುಡ್ಡು ಇಡಬೇಕು, ಇವೆಲ್ಲನೂ ಕೂಡ ಶಿಫಾರಸುಗಳು ಮಾಡ್ತಾರೆ. 5 ವರ್ಷಕ್ಕೊಮ್ಮೆ ಕೇಂದ್ರದ ಹಣಕಾಸಿನ ಆಯೋಗ ರಚನೆ ಆಗುತ್ತೆ. ಮಾನ್ಯ ಅಧ್ಯಕ್ಷ, ಈಗ 16ನೇ ಹಣಕಾಸಿನ ಆಯೋಗ ರಚನೆ ಆಗಿದೆ, 15ನೇ ಹಣಕಾಸಿನ ಆಯೋಗ ವರದಿ ಕೊಟ್ಟಿದೆ. ನಮಗೆ ಬಂದಿರತಕ್ಕಂಥ ಹಣ ಬಜೆಟ್ನಲ್ಲೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, 50,257 ಕೋಟಿ ಈ ವರ್ಷ ಎಕ್ಸ್ಪೆಕ್ಟೆಡ್ ರಿಸೀಟ್ಸ್. ಅದು ನಮಗೆ ನಾವು ಕೊಡೋದು ಎಷ್ಟು ತೆರಿಗೆ ಕೇಂದ್ರ ಸರ್ಕಾರಕ್ಕೆ? 4,30,30,000 ಕೋಟಿ. 4,30,30,000 ಕೋಟಿ. ಅದು ಎಲ್ಲಿಂದ ಬರ್ತದೆ? ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್,
ಎಕ್ಸೈಸ್ ಇದು ಕಸ್ಟಮ್ ಡ್ಯೂಟಿ, GST, ಸೆಸ್, ಸರ್ಚಾರ್ಜ್, ಪೆಟ್ರೋಲ್ ಡೀಸೆಲ್ ಮೇಲೆ ಆಗ್ತಕ್ಕಂಥ ಹಣ ಇವೆಲ್ಲ ಸೇರಿ ಎಲ್ಲ ಕರ್ನಾಟಕದಿಂದ ಕೊಡೋದಲ್ಲ. ನಾವು ಕೇಳಿದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಈ ಕಾಂಗ್ರೆಸ್ನವರು ದೇಶ ವಿಭಜನೆ ಮಾಡಕ್ಕೆ ಹೊರಟ್ಬಿಟ್ಟಿದ್ದಾರೆ. ನಾವು ಹೋಗಿ ಪ್ರತಿಭಟನೆ ಮಾಡಿದ್ರೆ, ಡೆಲ್ಲಿನಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರೆ, ಅದೇ ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿಯವರು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನು ಹೇಳಿದ್ರು? ಸರ್ ಒಂದ್ ನಿಮಿಷ ಸರ್, ಆಗೇನ್ ಹೇಳಿದ್ರು? ಅವರೆಲ್ಲ ನನ್ ಕೇಳ್ಬೇಕ್ರಿ, ಸರ್, ನಾನು ಅವ್ರು ಕೇಳಿದ್ರೆ ಕೇಳ್ಬೇಕ್ರಿ. ಹೆಂಗಂತೆ? ಅವ್ರು ಆಗಲ್ಲ. ಬೆಲ್ಲದವ್ರ ಈಲ್ಡ್ ಆಗಿಲ್ಲ ಬಿಡಿ, ಮಾತಾಡಿ. ನಿಮ್ಗೆ ಹೇಳ್ತಾ ಇದೆ ಏನ್ ಬೇಡ, ನಾನು ಅವ್ರು yield ಆಗದಿದ್ದು ಯಾಕೆ I am not ಮಾತಾಡ್ತಾರೆ? yielding. ಕೂತ್ಕೊಳ್ರಿ. Yielding ಅಲ್ಲ, ನೀವು I am not yielding. ಅಂದ್ರೆ ಅವ್ರಿಗೆ I am not yielding. ಅವ್ರು ಮಾಡ್ತೇವೆ ಅಂತ ಆಯ್ತು, ಮತ್ತೆ ಮಾತಾಡಿ. I am not yielding.